ಬೆನ್ಸ್ ಹೌದು ಬೆನ್ಸ್ 38 238 ಇನ್ನೂ ಕಡಿಮೆ ಆಗುತ್ತೆ ನೀವು ನಿಮ್ಮ ಕಡೆಯಿಂದ ಬಂದ್ರೆ 215ಕ್ಕೆ ಮಾಡಿ ಕೊಡೋಣ ರೌಂಡ್ ಆಫ್ ಮಾಡ್ಕೊಡ್ತೀರಾ ಸ್ನೇಹಿತರೆ ಕೇಳಿ ಬರ್ಲಿ ಸರ್ ಕಸ್ಟಮರ್ ಬರ್ಲಿ ಕಾರ್ಡ್ ಮಾಡಿ ಕೊಡೋಣ ಸೂಪರ್ 148 ನೆಗೋಷಿಯಬಲ್ ಆಗುತ್ತೆ 185ಕ್ಕೆ ಮಾಡ್ಕೊಡ್ಬೋದು ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 425ಕ್ಕೆ ಕೊಡ್ಬೋದು 375 ಮತ್ತೆ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 6,10,000 ಮಾಡಿ ಕೊಡ್ತೀವಿ 5:30ಕ್ಕೆ ಏನಾದರೂ ಆಗುತ್ತಾ ಮಾತಾಡಿದ್ರೆ ಅಷ್ಟಕ್ಕಾಗಲ್ಲ ಒಂದು 5,500 ತನಕ ಮಾಡಿ ಕೊಡ್ಬೋದು ಸನ್ ರೂಫ್ ಇರುವಂತ ಒಂದು ಮಾಡೆಲ್ ಒಂದು ಗಾಡಿ 98,000ಕ್ಕೆ ಮಾಡಿ ಕೊಡ್ತೀವಿ 3,20,000ಕ್ಕೆ ಮಾಡಿ ಕೊಡ್ತೀವಿ 578 ಮಾಡಿ ಕೊಡ್ತೀವಿ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಮಾಡಿ ಕೊಡ್ತೀವಿ ಆಲ್ ಕರ್ನಾಟಕ ಆಗುತ್ತೆ 578 ಮಾಡ್ಕೊಡ್ತೀರಾ ಇನ್ನೂ ಹೆಚ್ಚು ಕಡಿಮೆ ಒಂದು 5,500 ಮಾಡ್ಕೊಡ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಕಡೆಯಿಂದ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 5,05,000 ಮಾಡಿ ಕೊಡ್ತೀವಿ ಎಲ್ರಿಗೂ ಮತ್ತೊಮ್ಮೆ ನನ್ನ ರಾಷ್ಟ್ರೀಯ ವಿಷಯ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ. ಸ್ನೇಹಿತರೆ, ನೀವು ಈಗಾಗಲೇ ಕ್ವಾಲಿಟಿ ಕಾರ್ಸು ಎಲ್ಲಿದೆ ಅಂತ ಸಾಕಷ್ಟು ಬಾರಿ ನಮ್ಮನ್ನ ಕೇಳಿದ್ದೀರಾ. ಸೊ ಇದು ಇಲ್ಲಿದೆ ನೋಡಿ, ಎಲ್ಲ ಕ್ವಾಲಿಟಿ ಕಾರ್ಸ್ಗಳು ನಮ್ಮ ಮುಂದೆ ಆಲ್ಮೋಸ್ಟ್ ಒಂದು 15ರಿಂದ 20 ಗಾಡಿಗಳಿದೆ ಅಂತಲೇ ಹೇಳ್ಬೋದು. ಸೊ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅನುಗ್ರಹ ಕಾರ್ಸ್ ಬಂದಿದ್ದೀನಿ, ಪ್ರಿಯೋನ್ ಕಾರ್ಸ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಮಗೆ ಎಲ್ಲ ಕ್ವಾಲಿಟಿ ಕಾರ್ಸು ಲೋ ಬಜೆಟಿಂದ ಹೈ ಬಜೆಟ್ವರೆಗೂ ಎಲ್ಲ ಗಾಡಿಗಳು ಇಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮೊಂದಿಗೆ ಹರೀಶ್ ಅವರು ಇದ್ದಾರೆ, ನಮ್ಮ ಚಾನಲ್ಗೆ ಬರ್ಮಾಡ್ಕೊಂಡು. ಓಕೆ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಓಕೆ, ಥ್ಯಾಂಕ್ ಯು ಸರ್. ತಮಗೂ ವೆಲ್ಕಮ್ ಸರ್. ಓಕೆ, ಸೊ ಬನ್ನಿ, ಹಾಗಿದ್ರೆ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಸೊ ಬನ್ನಿ ಸ್ನೇಹಿತರೆ, ನಮ್ಮ ಮುಂದೆ ಮಾರುತಿ ಈಕೋ ಇದೆ. ಇದೇನು ಮಾಡಲ್ ಸರ್? 2019 ಸಿಂಗಲ್ ಓನರು. ಓಕೆ, 87,000 ಓಡಿದೆ ಸರ್ ಕಿಲೋಮೀಟ್ರು. ಓಕೆ, ಗಾಡಿ AC ಇದೆ, AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ವಿಂಡೋಸ್ ಬರುತ್ತೆ ಸರ್? ಪವರ್ ವಿಂಡೋಸ್ ಇಲ್ಲ. ಓಕೆ, ಪವರ್ ವಿಂಡೋಸ್ ಒಂದು ಬರಲ್ಲ, ಯಾವುದು ಬರಲ್ಲ. ಓಕೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆಯಲ್ಲ? ಮ್ಯೂಸಿಕ್ ಸಿಸ್ಟಮ್ ಇದೆ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಸೀಟ್ ಕವರ್ ಎಲ್ಲ ಹೊಸ ಹಾಕಿದ್ದಾರೆ, ಟೈರು 4 ಫ್ರೆಶ್ ಇದೆ. ಓಕೆ, ಪ್ರೈಸ್ ಬಂದ್ಬಿಟ್ಟು 4,48,000. ನೆಗೋಷಿಯಬಲ್ ಆಗಿ 4,28ಕ್ಕೆ ಕೊಡ್ತೀವಿ. 4,28. 19 ಮಾಡಲು. 4,10ಕ್ಕೆ ಏನಾದ್ರು ಆಗುತ್ತಾ? ಇಲ್ಲ, 4,10ಕ್ಕಾಗಲ್ಲ, 4,20ಕ್ಕಾಗತ್ತೆ. ಹಾಗೆ ನಮ್ಮ ಮುಂದೆ ಮಾರುತಿ ಸ್ವಿಫ್ಟ್ ಇದೆ ಸ್ನೇಹಿತರೆ, ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇದು 2010 ಸಿಂಗಲ್ ಓನರು, 80,000 ಓಡಿದೆ ಸರ್. 4 ಟೈರು ಫ್ರೆಶ್ ಇದೆ, ಇಂಟೀರಿಯರ್ ಚೆನ್ನಾಗಿದೆ, ಶೋರೂಮ್ ರೆಕಾರ್ಡೆಡ್ ಇದೆ. ಸರ್ ಇದು VD ಏನಾ ಇಲ್ಲ ZD ಏನಾ? ಇದು VXI ಪೆಟ್ರೋಲ್ ಅಲ್ವಾ? VXI ಪೆಟ್ರೋಲು. ಹಾಂ. ಸೊ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಸಿಸ್ಟಮು, AC, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಇದು ಪ್ರೈಸ್ ಬಂದ್ಬಿಟ್ಟು 2,98 ನೆಗೋಷಿಯಬಲ್ ಆಗುತ್ತೆ. ಓಕೆ, 2,85ಕ್ಕೆ ಕೊಡ್ತೀವಿ ಫೈನಲ್. 2,85ಕ್ಕೆ 2,85, 2,85,000 ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಹಾಗೆ ನಮ್ಮ ಮುಂದೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ಕಡಿಮೆ ಮಾಡ್ಬೋದು. ಬಂದರು ಸರ್ ಪಾಯಿಂಟ್ಗೆ, ಈಗ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಿ, ಇನ್ನೂ ಕಡಿಮೆ ಮಾಡ್ತೀವಿ, ಡೀಲರ್ ಪ್ರೈಸ್ ಕೊಡ್ತೀವಿ. ಓಕೆ. ಸೊ ಹಾಗೆ ನಮ್ಮ ಮುಂದೆ ಹೋಂಡಾ ಜಾಜ್ ಆಟೋಮೆಟಿಕ್ ಇದೆ. ಓಕೆ, ಆಟೋಮೆಟಿಕ್ಕು 2017 ಸಿಂಗಲ್ ಓನರು. ಸೊ ಪೆಟ್ರೋಲ್ ಆಟೋಮೆಟಿಕ್ ಅಲ್ಲ ಇದು? ಪೆಟ್ರೋಲ್ ಆಟೋಮೆಟಿಕ್ಕು. ಓಕೆ. ಸೊ ಕಾರ್ ಲಾಕ್ ಆಗಿದೆ, ಬಟ್ ಇಂಟೀರಿಯರ್ ನೋಡೋದಾದ್ರೆ ತುಂಬ ಚೆನ್ನಾಗಿದೆ, ವೆರಿ ವೆಲ್ ನೀಟ್ಲಿ ಮೈಂಟೈನ್ಡ್. ಯಾಕೆಂದರೆ ಸೀಟ್ಸ್ ನೋಡೋದಾದ್ರೆ ಗೊತ್ತಾಗುತ್ತೆ, ತುಂಬ ನೀಟಾಗಿದೆ. ಸೊ ಇದು ಕಂಪ್ನಿ ಸೀಟ್ಸ್ ಒಂದಿಗೆ ಬಂದಿದೆ ಅಲ್ಲ ಇದು? ಹೌದು ಸರ್. ಓಕೆ, ಕಡಿಮೆ ಓಡಿದೆ. ಇದು ಶಿರ್ಸಿನಾ ಸರ್? ಇದು ರಿಜಿಸ್ಟರ್ಡ್ 30 ಶಿರ್ಸಿ. ಓಕೆ. ವೇರಿಯಂಟ್ ನೋಡೋದಾದ್ರೆ ಸ್ನೇಹಿತರೆ ಇದು ವಿ ಬಂದು ಟಾಪ್ ಎಂಡ್ ಆಟೋಮೆಟಿಕ್ ಪೆಟ್ರೋಲ್ ಸಿಗುತ್ತೆ. ಸೊ ಹಾಗೆ ಕಿಲೋಮೀಟರ್ 24,000 ಓಡಿದೆ. 24,000 ಓಡಿದೆ. ಸೊ ಪ್ರೈಸ್ ನೋಡೋದಾದ್ರೆ ಸರ್ ಎಷ್ಟಾಗುತ್ತೆ? 5,78 ನೆಗೋಷಿಯಬಲ್ ಆಗುತ್ತೆ. 5,68ಕ್ಕೆ ಮಾಡಿ ಕೊಡ್ತೀವಿ. ಓಕೆ, ಒಂದು 5,500 ಏನಾದ್ರು ಟ್ರೈ ಮಾಡ್ತೀರಾ? ಇಲ್ಲ ಸರ್, ಅಷ್ಟಾಗಲ್ಲ, ಸ್ವಲ್ಪ ಕಡಿಮೆ. ನೀವು ಚಾನಲ್ ಕಡೆ ಸ್ವಲ್ಪ ಕಡಿಮೆ ಮಾಡಿ ಕೊಡ ಸ್ನೇಹಿತರೆ. ಹಾಗೆ ನಮ್ಮ ಮುಂದೆ ರೆನೋ ಡಸ್ಟರ್ ಇದೆ. ಸೊ ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 2017 ಸರ್? 17. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ಇದು 17 ಮಾಡಲು, ಸೆಕೆಂಡ್ ಓನರ್ ಸರ್. ಓಕೆ, 96,000 ಓಡಿದೆ, ಶೋರೂಮ್ ರೆಕಾರ್ಡೆಡ್ ಇದೆ. ಓಕೆ, 85 PS ಆಗುತ್ತೆ. 7 lakh PS ಸ್ನೇಹಿತರೆ. ಹಾಂ, 7 lakh ನೆಗೋಷಿಯಬಲ್ ಆಗುತ್ತೆ ಸರ್. ಮ್ಯಾನ್ಯುವಲ್ ಅಲ್ವಾ ಇದು? ಆಟೋಮೆಟಿಕ್? ಮ್ಯಾನ್ಯುವಲ್. ಓಕೆ, 4 ಟೈರು ಫ್ರೆಶು, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಶೋರೂಮ್ ಮೇಂಟೆನೆನ್ಸ್ ಇದೆ. ಓನರ್ ಸೆಕೆಂಡ್ ಸರ್. ಸೆಕೆಂಡ್ ಓನರ್. ಸೊ ಫೈನಲ್ ಎಷ್ಟಾಗ್ಬೋದು ಸರ್? 7 lakh ಕೋಟ್ ಮಾಡ್ತಿದ್ದೀವಿ. ಫೈನಲ್ ಬಂದ್ಬಿಟ್ಟು 6,88 ಆಗುತ್ತೆ. 688. ಅದೇನು ಸರ್ ಇದು 88, 83 ಈ ಥರ ಎಲ್ಲ ಬರುತ್ತಲ್ಲ? ಅದೊಂದು ನಮ್ಮದು ಇದು ಸರ್. ಹಾಗೆ ಇದು ಟ್ರಾನ್ಸ್ಫರ್ ಚಾರ್ಜಸ್ ಏನಾದರೂ ಇದೆಯಾ ಅಡಿಷನಲ್ ಆಗಿ? ಇಲ್ಲ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಏನಾದರೂ ಅದು ಲೋನ್ಗೆ ಹೋಗೋದಾದ್ರೆ ಲೋನ್ ಅವ್ರು ಮಾಡ್ಕೊಳ್ತಾರೆ. ಇಲ್ಲಿಂದ ಆದರೆ 3,300 ಆಗುತ್ತೆ. RTO ಚಾರ್ಜಸ್ ಇರುತ್ತೆ. ಸರ್. ಓಕೆ. ಸೊ ಹಾಗೆ ಸ್ನೇಹಿತರೆ, ನಮ್ಮ ಮುಂದೆ ಮರ್ಸಿಡೀಸ್ ಬೆನ್ಸ್ ಇದೆ. C ಕ್ಲಾಸ್ ಅಲ್ವಾ ಇದು? ಹಾಂ. ಏನು ಮಾಡಲ್ ಸರ್ ಇದು? 2004 ಸರ್. ಹಾಂ. ಓಕೆ, ಥರ್ಡ್ ಓನರ್. ಹಾಂ. ಸೊ ಡೀಟೇಲ್ಸ್ ತಿಳಿಸ್ಕೊಡಿ ಸರ್.
2004 ಥರ್ಡ್ ಓನರು, ಗಾಡಿ ವೆಲ್ ಮೇಂಟೆನೆನ್ಸ್ ಇದೆ. ಪ್ರೈಸ್ ಬಂದ್ಬಿಟ್ಟು 238 ಆಗುತ್ತೆ. 238 238 ಬೆನ್ಸ್. ಹೌದು, ಬೆನ್ಸ್ 238. ಇನ್ನೂ ಕಡಿಮೆ ಆಗುತ್ತೆ. ನೀವು ನಿಮ್ಮ ಕಡೆಯಿಂದ ಬಂದ್ರೆ 215 ಮಾಡಿ ಕೊಡೋಣ. ರೌಂಡ್ ಆಫ್ ಮಾಡ್ಕೊಡ್ತೀರಾ ಸ್ನೇಹಿತರೆ? ಕೇಳಿ ಬರ್ಲಿ ಸರ್, ಕಸ್ಟಮರ್ ಬರ್ಲಿ, ಕಾರ್ಡ್ ಮಾಡಿಕೊಡೋಣ. ಸೂಪರ್ ಸರ್. ಸೊ ಬ್ಯಾಂಗ್ಳೂರಲ್ಲಿ ಪೆಟ್ರೋಲ್ ರೇಟು ಮತ್ತೆ ಡೀಸೆಲ್ ರೇಟ್ ತುಂಬಾ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ನಮ್ಮ ಮುಂದೆ ರೇವಾ ಇದೆ. ಸೊ ರೇವಾ ಬಂದು ಎಲೆಕ್ಟ್ರಿಕ್ ಕಾರ್ ಸ್ನೇಹಿತರೆ. ಮೈಲೇಜ್ ಆಲ್ಮೋಸ್ಟ್ ನಿಮಗೆ ಒಂದು 50 ರಿಂದ 60 ಬರ್ಬೋದು. 65 ಬರುತ್ತೆ. 65 ಬರುತ್ತೆ. ಹೌದು. ಸೊ ಏನ್ ಮಾಡಲ್ ಸರ್ ಇದು? 2015 ಮಾಡಲ್. ಓಕೆ, 15 ಸೆಕೆಂಡ್ ಓನರು. ಒಂದು 100% ಚಾರ್ಜ್ಗೆ 65 ಬರುತ್ತೆ. ಎಷ್ಟೊತ್ತು ಚಾರ್ಜ್ ಮಾಡ್ಬೋದು ಸರ್ ಇದು? 2 ಅವರ್ಸ್ ಮಾಡ್ಬೇಕು ಸರ್. 2 ಅವರ್ಸ್. ಈಗ MG ಕಾಮೆಟ್ ಆಲ್ಮೋಸ್ಟ್ 10 ಲಕ್ಷ ಮೇಲೆ ಏನೋ ಇದೆ ಪರ್ಚೇಸ್ ಮಾಡಬೇಕು ಅಂದ್ರೆ. ಸೊ ಇದು ಏನು ಪ್ರೈಸ್ ಆಗ್ಬೋದು ಸರ್ ನಮಗೆ? ಇದು 15 ಮಾಡಲಿಗೆ ಪ್ರೈಸ್ ಬಂದ್ಬಿಟ್ಟು 198. 198 ಇನ್ನು ಹೆಚ್ಚು ನೆಗೋಷಿಯಬಲ್ ಆಗುತ್ತೆ. 185 ಮಾಡ್ಕೊಡ್ಬೋದು ಸರ್. ಮೊನ್ನೆ ತಾನೇ ನಾನು ಸುಜುಕಿ ಬೋಗ್ಮ್ಯಾನ್ ತಗೊಂಡೆ ಸರ್, 165 ಕೊಟ್ಟು. ಸೊ ಇದೇ ತಗೋಬೋದಲ್ಲ ಅಂತ ಯೋಚನೆ ಮಾಡಿದೆ. ಬರ್ಲಿ, ಕಸ್ಟಮರ್ ಬಂದ್ರೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀವಿ ಸ್ನೇಹಿತರೆ. ಹಾಗೆ ನಮ್ಮ ಮುಂದೆ ಫೋರ್ಡ್ ಆಸ್ಪೈರ್ ಇದೆ, ಡೀಸೆಲ್ ವೇರಿಯಂಟ್. ಸೊ ಏನು ಮಾಡಲ್ ಸರ್ ಇದು? ಇದು 2017 ಮಾಡಲು, ಸೆಕೆಂಡ್ ಓನರು, 84,000 ಓಡಿದೆ. ಟೈಟಾನಿಯಂ ಆಸ್ಪೈರ್. ಓಕೆ, ಎಷ್ಟು ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಸೊ ಇಂಟೀರಿಯರ್ ನೋಡಿದಾಗ ಸ್ನೇಹಿತರೆ, ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋಸ್ ಇದೆ, ಆಲ್ 4 ಪವರ್ ವಿಂಡೋಸ್, ಮತ್ತೆ ಟಚ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಇದೆ ಇದರಲ್ಲಿ. ಟಾಪ್ ಎಂಡ್ ವೇರಿಯಂಟ್ ಇದು? ಟಾಪ್ ಎಂಡ್ ವೇರಿಯಂಟ್. ಓಕೆ. ಸೊ ಮ್ಯಾಗ್ ವೀಲ್ ಕೂಡ ಬರುತ್ತೆ ಇದರಲ್ಲಿ, ಯಾಕಂದ್ರೆ ಇದು ಕಂಪನಿ ಫೋರ್ಡ್ ಇಂದನೇ ಬಂದಿರೋ ಮ್ಯಾಗ್ ವೀಲ್ ಅಂತ ಹೇಳ್ಬೋದು. ಹೌದು. ಸೊ ಏನು ಸರ್, ಏನು ಪ್ರೈಸ್ ಆಗ್ಬೋದು ಇದು? ಇದು 438. 4,38,000 ಕೋಟ್ ಮಾಡ್ತಿದೀವಿ. ಓಕೆ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 425 ಕೊಡ್ಬೋದು. 425 ಇನ್ನೂ ಹೆಚ್ಚು ಕಡಿಮೆ ಮಾಡ್ತೀವಿ ಸ್ನೇಹಿತರೆ. ಹಾಗೆ ನಮ್ಮ ಮುಂದೆ ಸ್ಕೋಡಾ ರ್ಯಾಪಿಡ್ ಇದೆ. ಇದು ಬಂದು ಆಟೋಮೆಟಿಕ್ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ, ಹೇಳಿ ಸರ್. 2016 ಮಾಡಲು, ಗಾಡಿ 1,17,000 ಓಡಿದೆ ಸರ್. ಗಾಡಿ ತುಂಬ ಚೆನ್ನಾಗಿದೆ, ಶೋರೂಮ್ ರೆಕಾರ್ಡ್ ಆರ್ಡರ್ ಇದೆ. ಇಂಟೀರಿಯರ್ ನೋಡ್ಬೋದು, ಚೆನ್ನಾಗಿದೆ. 4 ಟೈರು ಫ್ರೆಶ್ ಇದೆ ಸರ್. ಎಲ್ಲ ಒರಿಜಿನಲ್ ಲೆದರ್ ಸೀಟ್. ಎಲ್ಲ ಒರಿಜಿನಲ್ ಲೆದರ್ ಸೀಟ್. ಸೊ ಇದು ಸೀಟ್ಸ್ ಒರಿಜಿನಲ್ ಸೀಟ್ಸ್ ಮೇಲೆ ಇನ್ನೊಂದು ಲೆದರ್ ಸೀಟ್ ಹೌದು ಹಾಕಿದ್ದಾರೆ ಸರ್. ಓಕೆ. ಎಕ್ಸ್ಟ್ರಾ ಫಿಟೆಡ್. ಆಟೋಮೆಟಿಕ್ ಎಲ್ಲ ಇದೆಯಲ್ಲ? ಎಲ್ಲ ಇದೆ, ಎಲ್ಲ ಆಪ್ಷನ್ ಇದೆ ಸರ್. ಆಟೋಮೆಟಿಕ್ ಬರುತ್ತೆ ಸರ್ ಇದು. ಇದು ಪ್ರೈಸ್ ಬಂದ್ಬಿಟ್ಟು 3,88,000. ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲಿವರೆಗೂ ಆಗ್ಬೋದು ಹೇಳಿ ಸರ್? ನಾನೇ ಮಾತಾಡ್ಬಿಡ್ತೀನಿ. 75 ತಗ ಮಾಡ್ಬೋದು. 375. ಇನ್ನೂ ಹೆಚ್ಚು ಕಡಿಮೆ ಆಗುತ್ತಾ? ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಮ ಚಾನಲ್ ಕಡೆಯಿಂದ ಬರಲಿ, ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡೋಣ. ಸ್ನೇಹಿತರೆ, ಹಾಗೆ ನಮ್ಮ ಮುಂದೆ 2015 ಮಾಡಲ್ಲು ಸ್ಕೋಡಾ ರ್ಯಾಪಿಡ್ ಇದೆ, ಎಲಿಗೆನ್ಸ್ ಅಂತಾನೆ ಹೇಳ್ಬೋದು. ಸೊ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಇದು ಮಾಡೆಲ್ ಬಂದ್ಬಿಟ್ಟು 2015 ಥರ್ಡ್ ಓನರು. ಓಕೆ. ಕಿಲೋಮೀಟರ್ ಕಡಿಮೆ ಓಡಿದೆ, 68,000 ಓಡಿದೆ. ಓಕೆ. ಗಾಡಿ ಚೆನ್ನಾಗಿದೆ, ಸೂಪರ್ ಕಂಡೀಷನ್ ಇದೆ. ಅದೇ ಥರ ಇಂಟೀರಿಯರ್ ನೋಡ್ಬೋದು, ಚೆನ್ನಾಗಿದೆ. 4 ಟೈರ್ ಫ್ರೆಶ್ ಇದೆ. ಇದು ಸ್ಕ್ವಾಡಾ ರ್ಯಾಪಿಡ್ ಎಲಿಜೆಂಟ್. ಹೌದೌದು. ಇದು ಪ್ರೈಸ್ ಬಂದ್ಬಿಟ್ಟು 4,38,000. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 4,10,000 ಮಾಡಿ ಕೊಡ್ತೀವಿ. 4,10,000. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಆಲ್ 4 ಪವರ್ ವಿಂಡೋಸ್ ಆಬ್ವಿಯಸ್ಲಿ ಎಲ್ಲ ಈ ಸ್ಕೋಡಾ ಮಾಡಲ್ಸ್ ಅಲ್ಲಿ. ಮತ್ತೆ ಈ ಫೋಕ್ಸ್ ಕಿಲೋಮೀಟರ್ ಕಡಿಮೆ ಓಡಿದೆ, 68,000 ಓಡಿದೆ. ಹಾಂ. ಸೊ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಎಲ್ಲ ಆಪ್ಷನ್ ಎಲ್ಲ ಏನೇನು ಬೇಕು ಎಲ್ಲ ತುಂಬಿಸ್ಕೊಟ್ಟಿರ್ತಾರೆ. ಸೊ ಏನಂದರೆ ನಿಮಗೆ ಈ ಮಾಡಲಲ್ಲಿ ಮ್ಯಾನ್ಯಲ್ ಸಿಗುತ್ತೆ. ಸೊ ಪಕ್ಕದಲ್ಲಿರುವಂಥ ಮಾಡಲ್ 2016 ಮಾಡಲ್ ಆಟೋಮೆಟಿಕ್, ಅದು ಬಂದು ಆಟೋಮೆಟಿಕ್. ಸ್ವಲ್ಪ ಕಿಲೋಮೀಟರ್ ಜಾಸ್ತಿ, ಪ್ರೈಸ್ ಹೆಚ್ಚು ಕಡಿಮೆ ಒಂದು 23,000 ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ನೀವು ಬಂದು ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಮಾಡ್ತಾರೆ. ಹಾಗೆ ನಮ್ಮ ಮುಂದೆ ಹೋಂಡಾ ಸಿಟಿ ಐವಿ ಟೆಕ್ ಇದೆ, 2017 ಮಾಡಲು. ಸೊ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಸೊ ಎಷ್ಟೇ ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಕಿಲೋಮೀಟರ್ ಓಡಿದೆ? ಇದು 98,000 ಓಡಿದೆ. 98,000 ಓಡಿದೆ. ಸೊ ಇದರಲ್ಲಿ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಬರುತ್ತೆ. ಗಾಡಿ ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಶೋರೂಮ್ ಎಷ್ಟು ಇದೆ ಸರ್? ಹೌದು, AC ಎಲ್ಲ ಪ್ರತಿಯೊಂದು ಆಪ್ಷನ್ಸ್ ಇರುತ್ತೆ. ಸೊ ಏನಾಗ್ಬೋದು ಸರ್ ಇದು ಪ್ರೈಸು? ಇದು 6,28,000 ಸರ್. 6,28,000 ನೆಗೋಷಿಯಬಲ್ ಆಗುತ್ತೆ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 6,10,000 ಮಾಡಿ ಕೊಡ್ತೀವಿ ಸರ್. 6,10,000 ಮಾಡಿ. ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. 23,000 ಹೆಚ್ಚು ಕಡಿಮೆ ಮಾಡ್ತೀವಿ. ಓಕೆ. ಸೊ ಹಾಗೆ ನಮ್ಮ ಮುಂದೆ ಮಾರುತಿ ಸಿಯಾಜ್ ಇದೆ ಸ್ನೇಹಿತರೆ, ಮೆರೂನ್ ಕಲರಲ್ಲಿದೆ. ಸೊ ಎಷ್ಟನೇ ಓನರ್ ಸರ್ ಇದು? ಇದು ಸಿಂಗಲ್ ಓನರು, 15 ಮಾಡಲು. ಹಾಂ. ಗಾಡಿ ಚೆನ್ನಾಗಿದೆ. ಓಕೆ. ಇದು ಪ್ರೈಸ್ ಬಂದ್ಬಿಟ್ಟು ಓಕೆ
5,98,000. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 5,65,000 ಮಾಡಿಕೊಡ್ತೀವಿ. ಸೊ 5:30ಗೆ ಏನಾದರೂ ಆಗುತ್ತಾ ಮಾತಾಡಿದ್ರೆ? ಅಷ್ಟಕ್ಕಾಗಲ್ಲ, ಒಂದು 5,500 ತನಕ ಮಾಡಿಕೊಡ್ಬೋದು. 5,500ವರೆಗೂ ಮಾಡ್ಕೊಡ್ತೀರಾ. ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇದೆ, 2015 ಮಾಡಲ್ ಅಂತಲೇ ಹೇಳ್ಬೋದು. ಸೊ ಇದು ಒಂದು VXi ಆಗಿರುತ್ತೆ. VXi ಬಂದು ಮಿಡ್ ಎಂಡ್ ವೇರಿಯಂಟ್ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಇಸ್ಕೊಡಿ ಸರ್. ಸರ್ ಸ್ವಿಫ್ಟ್ ಡಿಸೈರು 2015 ಮಾಡಲು, ಸಿಂಗಲ್ ಓನರು, ಬರೀ 80,000 ಓಡಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ 5,38,000 ಹೇಳ್ತಿದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 5,05,000 ಮಾಡಿಕೊಡ್ತೀವಿ ಸರ್. ಸ್ನೇಹಿತರೆ, ನಿಮ್ಗೇನಾದರೂ ಸನ್ರೂಫ್ ಇರೋವಂಥ ಒಂದು ಮಾಡಲ್ಲು, ಒಂದು ಗಾಡಿ ಹೆಚ್ಚು ಕಡಿಮೆ 1 ಲಕ್ಷ ಬಜೆಟಲ್ಲಿ ಹುಡುಕ್ತಿದ್ರೆ, ಸಪೋಸ್ ಏನಾದರೂ ಹುಡುಕ್ತಿದ್ರೆ ಬನ್ನಿ ಇಲ್ಲಿಗೆ, ಅನುಗ್ರಹ ಕಾರ್ಸಿಗೆ ಬನ್ನಿ, ನಿಮಗೆ ತುಂಬ ಕಡಿಮೆ ಸಿಗುತ್ತೆ. ಸೊ ನಮ್ಮ ಮುಂದೆ ಒಪ್ಪಲ್ ಕೋರ್ಸಾ ಇದೆ. ಒಪ್ಪಲ್ ಕೋರ್ಸಾ ಬಂದು 2006 ಮಾಡಲು, 6 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ. ಸೊ ಸನ್ರೂಫ್ ಇದೆ ಸ್ನೇಹಿತರೆ, ಈಗಾಗಲೇ ನೋಡ್ತಿರ್ಬೋದು. ಇದರಲ್ಲಿ ಎಲ್ಲ ಬರುತ್ತೆ ಆಪ್ಷನ್ಸು. GLX ಒಪ್ಪಲ್ ಕೋರ್ಸಾ GLX. ಪ್ರೈಸ್ ಬಂದ್ಬಿಟ್ಟು 1,08,000 ಹೇಳ್ತಿದ್ದೀವಿ. ನೆಗೋಷಿಯಬಲ್ ಆಗಿ 98,000 ಮಾಡಿಕೊಡ್ತೀವಿ ಸರ್. 98,000. ಸೊ ಇದು ಪವರ್ ಸ್ಟೀರಿಂಗು ಮತ್ತು ಪವರ್ ವಿಂಡೋಸು, ಫ್ರಂಟು ಪವರ್ ವಿಂಡೋಸ್ ಬರುತ್ತಲ್ಲ ಇದು? ಹೌದು ಸರ್, ಎಲ್ಲ ಬರುತ್ತೆ. ಇಲ್ಲ ಹಿಂದೆನೂ ಬರುತ್ತಾ ಪವರ್ ವಿಂಡೋಸು? ಇಲ್ಲ, 4 ಇದೆ. 4 ಪವರ್ ವಿಂಡೋ ಬರುತ್ತೆ. 4 ಪವರ್ ವಿಂಡೋಸ್ ಸ್ನೇಹಿತರೆ. ಸೊ AC ಬರುತ್ತೆ, ಎಲ್ಲ ಆಪ್ಷನ್ಸ್ ಇದೆ ಇದರಲ್ಲಿ. ಸೊ ಪ್ರೈಸ್ ನೋಡೋದ್ರೆ ಎಲ್ಲಿವರೆಗೂ ಆಗುತ್ತೆ ಸರ್ ಫೈನಲ್? ಇದು 1,08,000 ಹೇಳ್ತಿದ್ದೀವಿ ಸರ್. ನಿಮ್ಮ ಚಾನಲಿಂದ ಕಡೆ ಬಂದರೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ. 98,000 ಮಾಡಿ ಕೊಡ್ತೀವಿ. 98,000 ರೌಂಡ್ ಆಫ್ ಏನಾದರೂ ಆಗುತ್ತಾ? ಆಗುತ್ತೆ ಬರ್ರಿ, ಮಾಡ್ಕೊಡ್ತೀರಾ? ಮಾಡಿಕೊಡ್ತೀವಿ. ಸ್ನೇಹಿತರೆ, ನಮ್ಮ ಮುಂದೆ ಟಾಟಾ ಆರಿಯಾ ಇದೆ. ಸೊ ಇದು ಬಂದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್ ಹೇಳಿ ಸರ್. ಇದು ಮಾಡಲ್ ಬಂದಿತ್ತು 2012, ಥರ್ಡ್ ಓನರು. ಗಾಡಿ ತುಂಬ ಚೆನ್ನಾಗಿದೆ. 4x2 ಇದಿದೆ. 7 ಸೀಟರ್ಸ್ ಆಗಿರುತ್ತೆ. 7 ಸೀಟ್ರು ಗಾಡಿ ಚೆನ್ನಾಗಿದೆ. 4 ಟೈರು ಇದೆ ಸರ್. ಪ್ರೈಸ್ ಬಂದುಬಿಟ್ಟು ನಿಮಗೆ 3,38,000. ಇದಾದ್ಮೇಲೆ ಎಕ್ಸಾ ಬಂದಿದೆಯಲ್ಲ? ಹೌದು ಸರ್. ಸೊ ಏನು ಪ್ರೈಸ್ ಸರ್ ಇದು? ಇದು ಪ್ರೈಸ್ ಬಂದುಬಿಟ್ಟು 3,38,000. ಹೆಚ್ಚು ಕಡಿಮೆ ಆಗುತ್ತೆ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 3,25,000 ಮಾಡಿ ಕೊಡ್ತೀವಿ ಸರ್. ಅಲ್ಲ, ಇದು ಓನರ್ ಸರ್? ಓನರ್ ಥರ್ಡ್ ಓನರಾ? ಹಾಂ, ಥರ್ಡ್ ಓನರು. ಸೊ ಪ್ರೈಸ್ ಎಲ್ಲಿವರೆಗೂ ಆಗುತ್ತೆ ಸರ್? ಪ್ರೈಸು 3,38,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 3,20,000 ಮಾಡಿ ಕೊಡ್ತೀವಿ ಸರ್. ರೌಂಡ್ ಆಫ್ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಸರ್. ಹಾಂ, ಓಕೆ. ಸ್ನೇಹಿತರೆ, ಹಾಗೆ ನಮ್ಮ ಮುಂದೆ ಮಾರುತಿ ಎರ್ಟಿಗಾ ಇದೆ, 2014 ಮಾಡಲು, ಸಿಂಗಲ್ ಓನರು. ಸೊ ಇದು ಬಂದು VXi ವೇರಿಯಂಟ್ ಆಗಿರುತ್ತೆ. ಸೊ VXi ಅಂದರೆ ಪೆಟ್ರೋಲ್ ವೇರಿಯಂಟು ಅಂತಲೇ ಹೇಳ್ಬೋದು. 87,000 ಓಡಿದೆ. ಎಷ್ಟು? 87,000 ಓಡಿದೆ. ಶೋರೂಮ್ ರೆಕಾರ್ಡೆಡ್ ಇದೆ. ಓಕೆ. ಸೊ ಪವರ್ ಸ್ಟೀರಿಂಗ್ ಇರುತ್ತೆ, ಆಲ್ 4 ಪವರ್ ವಿಂಡೋಸ್ ಇರುತ್ತೆ, AC, ಡಿಫಾಗರು, ಏರ್ ಬ್ಯಾಗ್ಸು ಎಲ್ಲ ಪ್ರತಿಯೊಂದು ಆಪ್ಷನ್ಸ್ ಇರುತ್ತೆ. ಸೊ ಸಿಂಗಲ್ ಓನರ್ ವೆಹಿಕಲ್ ಇದು. ಸೊ ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈ ಗಾಡಿ? ಇದು ಮೈಲೇಜ್ ನಿಮಗೆ ಒಂದು 18 ಬರುತ್ತೆ ಸರ್. 18 ಬರುತ್ತೆ. 18 ಬರುತ್ತೆ. ಸಿಟಿಯಲ್ಲಿ ಒಂದು 15 ಬರುತ್ತೆ. ಹಾಂ, ಸಿಟಿಯಲ್ಲಿ ಒಂದು ಸಮ್ಟೈಮ್ಸ್ ಅದು 14 ಬರ್ಬೋದು. ಅದೇ ಯಾಕಂದರೆ 7 ಸೀಟರ್ಸ್ ಗಾಡಿ ಅಲ್ವಾ? ಹೌದು. ಸೊ ಪ್ರೈಸ್ ಏನು ಇಂಕೋಟ್ ಮಾಡ್ತಿದ್ದೀರಾ? ಎಷ್ಟು ಫೈನಲ್ ಆಗ್ಬೋದು ಸರ್? ಇದು ಪ್ರೈಸ್ ಬಂದುಬಿಟ್ಟು 598 ಹೇಳ್ತಾ ಇದ್ದೀವಿ. ಹಾಂ, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 575 ಮಾಡಿ ಕೊಡ್ತೀವಿ ಸರ್. 575 ಮಾಡಿ ಕೊಡ್ತೀವಿ. ಓಕೆ. ಇನ್ನೂ ಎಷ್ಟು ಕಡಿಮೆ ಆಗುತ್ತಾ? ಒಂದು 5,500 ಕ್ಲೋಸ್ ಮಾಡ್ತೀರಾ? ಇಲ್ಲ, 5,500 ಆಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ. ಓಕೆ. 598 ಕೋಟ್ ಮಾಡ್ತಿದ್ದಾರೆ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 578 ಮಾಡಿ ಕೊಡ್ತೀವಿ ಸರ್. ಸರ್, ಈಗ ಸಪೋಸ್ ಏನಾದರೂ ಲೋನ್ ಏನಾದರೂ ನೋಡ್ತಿದ್ರೆ, ಲೋನ್ ಎಲ್ಲ ಎಷ್ಟು ಪೇ ಮಾಡಬೇಕು ಸರ್ ಇದಕ್ಕೆ? ಇದಕ್ಕೊಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ 50,000. ಹೌದು ಸರ್. ಮಿಕ್ಕಿದೆಲ್ಲ ನೀವೇ ಲೋನ್ ಮಾಡಿ ಕೊಡ್ತೀವಿ. ಸೊ ಇದು ಓನ್ಲಿ ಬ್ಯಾಂಗ್ಳೂರಲ್ಲಿ ಇರೋರ್ಗ ಇಲ್ಲ ಬೇರೆ ಹೊರಗಡೆಯಿಂದ ಬಂದಿರೋರ್ಗೂ ಆಗುತ್ತಾ? ಆಲ್ ಕರ್ನಾಟಕ ಆಗುತ್ತೆ ಸರ್. ಆಲ್ ಕರ್ನಾಟಕ. ಸೊ ಡಾಕ್ಯುಮೆಂಟ್ಸ್ ಏನೇನಿದೆ ಅದನ್ನು ತೊಗೊಂಬಂದ್ರೆ ಎಲ್ಲ ಸರ್ ಒಂದು 2-3 ದಿನದಲ್ಲಿ ಎಲ್ಲ ಪ್ರೊಸೆಸ್ ಮಾಡಿಕೊಡ್ತೀವಿ. ಸ್ನೇಹಿತರೆ, ನಮ್ಮ ಮುಂದೆ ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ಲು ಮಾರುತಿ ಸುಜುಕಿ ಬಲೆನೋ ಇದೆ, 2017 ಮಾಡಲ್ ಇದು. ಸೊ ಇದು ಡೆಲ್ಟಾ ವೇರಿಯಂಟ್ ಅಲ್ಲ? ಡೆಲ್ಟಾ ವೇರಿಯಂಟ್ ಸರ್, ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಇದು ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ, ABS ಕರೆಕ್ಟ್, ಇದರಲ್ಲಿ ಎಲ್ಲ ಏರ್ ಬ್ಯಾಗ್ ಎಲ್ಲ ಇದೆ. ಏರ್ ಬ್ಯಾಗ್ಸ್ ಬರುತ್ತೆ. ಹೌದು, ಡೆಲ್ಟಾ ಆಗಿರುತ್ತೆ. ಓಕೆ. 35,000 ಓಡಿದೆ ಸರ್. ಓನ್ಲಿ 35,000 ಓಡಿದೆ. 35,000 ಓಡಿದೆ. ಓಕೆ ಸರ್. ಇನ್ಶೂರೆನ್ಸ್ ಇಲ್ಲ ಪ್ರತಿಯೊಂದು ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. ಹಾಂ. ಸೊ ಡೆಲ್ಟಾಲ್ಲಿ ಏನಂದರೆ ಆಲ್ಮೋಸ್ಟ್ ಝೆಟಾ ಮತ್ತು ಆಲ್ಫಾ ಈ ಟಾಪ್ ಎಂಡಲ್ಲಿ ಸ್ವಲ್ಪ ಮೈನರ್ ಡಿಫ್ರೆನ್ಸ್ ಇರುತ್ತೆ. ಬಟ್ ಮೇಜರ್ ಆಗಿ ನಿಮಗೆ ಬೇಕಾಗಿರುವಂಥ ಗಾಡಿ ತುಂಬ ಲೋಡೆಡ್ ಮಾಡಿ ಕೊಡ್ತಾರೆ. ಸೊ ಶೋರೂಮ್ ಕಂಡೀಷನ್ ಇದೆ ಸರ್, ₹1 ಖರ್ಚಿಲ್ಲ. ಸೊ ಸೀಟ್ಸ್ ಕೂಡ ನೋಡ್ಬೋದು ಸ್ನೇಹಿತರೆ ನೀವು. ಆಲ್ಮೋಸ್ಟ್ ಎಲ್ಲ ಸೀಟ್ಸ್ ಕೂಡ
ಪ್ರತಿಯೊಂದು ಸೀಟ್ಸು ಹೊಸದಾಗಿ ಅದು ಆಲ್ಮೋಸ್ಟ್ ಒಂದು 25,000 30,000 ರೂಪಾಯಿ ಖರ್ಚು ಮಾಡಿ ಹಾಕ್ಸಿರುವಂಥ ಸೀಟ್ಸ್ ಅದು. ಸೊ ಏನು ಸರ್ ಏನು ಪ್ರೈಸ್ ಕೋಟ್ ಮಾಡ್ತೀರಾ? ಎಲ್ಲಿವರೆಗೂ ಆಗ್ಬೋದು? ಪ್ರೈಸ್ ಬಂದುಬಿಟ್ಟು 598 ಹೇಳ್ತಿದ್ದೀವಿ. ಹಾಂ, 578 ಮಾಡಿ ಕೊಡ್ತೀವಿ ನಿಮ್ಗೆ ಕಡೆಯಿಂದ. ಇದು 578 ಮಾಡ್ಕೊಡ್ತೀರಾ? ಇನ್ನೂ ಹೆಚ್ಚು ಕಡಿಮೆ ಒಂದು 5,500 ಮಾಡ್ಕೊಡ್ತೀರಾ ಹಾಂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ನಿಮ್ಮ ಕಡೆಯಿಂದ ಬಂದರೆ ಇನ್ನೂ ಕಡಿಮೆ ಆಗುತ್ತೆ. ಹ್ಯುಂಡೈ ಸ್ಯಾಂಟ್ರೋ ಇದೆ, ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2005 ಮಾಡೆಲ್, 2005. 2005 ಹಾಂ, ಫಸ್ಟ್ ಓನರ್ ಗಾಡಿ. ಓಕೆ. ಓಕೆ, ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ಎಷ್ಟು ಕಿಲೋಮೀಟರ್ ಓಡಿದೆ? 1,26,000 ಓಡಿದೆ. ಹೌದು. ಓಕೆ. ಜನರಲ್ ಸರ್ವಿಸ್ ಎಲ್ಲ ಮಾಡಿಸಿರ್ತೀರಿ ಸರ್? ಹಾಂ, ಜನರಲ್ ಸರ್ವಿಸ್ ಎಲ್ಲ ಆಲ್ರೆಸ್ಟ್ ಆಗಿರುತ್ತೆ. ಹಾಂ ಹಾಂ. ಓಕೆ, ಇದು ವೇರಿಯಂಟ್ ಬಂದು ಟಾಪ್ ವೇರಿಯಂಟ್ ಬಂದು GL ಬರುತ್ತೆ. ಇದು GLS. ಹಾಂ, GL ಅಲ್ಲ, ಇದು GLS ಬರುತ್ತೆ. ಹಾಂ, GLS ಬಂದು ಟಾಪ್ ಎಂಡ್ ಸ್ನೇಹಿತರೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಇರುತ್ತೆ, ಆಲ್ಫಾ ಪವರ್ ವಿಂಡೋಸ್, AC ಇರುತ್ತೆ, ಓಕೆ, ಸೆಂಟ್ರಲ್ ಲಾಕಿಂಗ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಓಕೆ. ಸೊ ಪ್ರೈಸ್ ಹೇಳೋದಾದ್ರೆ ಸರ್ ಎಷ್ಟಾಗ್ಬೋದು ಸರ್ ಫೈನಲ್ ಪ್ರೈಸ್? 148 ನೆಗೋಷಿಯಬಲ್ ಆಗುತ್ತೆ. 148 ನೆಗೋಷಿಯಬಲ್. ಎಲ್ಲಿವರೆಗೂ ಆಗ್ಬೋದು ಸರ್ ಫೈನಲ್ ಅಂದರೆ? ಬನ್ನಿ, ಡೈರೆಕ್ಟು ಫೇಸ್ ಟು ಫೇಸ್ ಮಾತಾಡ್ಕೊಂಡು ಇದು ಮಾಡೋಣ. ಓಕೆ, ಆನ್ ಟೇಬಲ್ ಡಿಸ್ಕಷನ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಕಡಿಮೆ ಆಗುತ್ತೆ.